ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾರ ಸಾಮ್ರಾಟ್ ನ್ಯೂಸ್. ನಾನು ನಿಮ್ಮ ನರ್ಸಿಂಗ್ ಸಾಮ್ರಾಟ್. ದಿನಾಂಕ 6/4/2026 ಬೀದರ್ನ ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರನಲ್ಲಿ ರಂಗತರಂಗ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ ಚಿಕ್ಕಪೇಟೆ ಬೀದರ್, ಕನ್ನಡ ಮತ್ತು ಸಾಂಸ್ಕೃತಿಕ ನಿರ್ದೇಶನಾಲಯ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಜಿಲ್ಲಾ ಮಟ್ಟದ ಸಾಂಸ್ಕೃತಿಕ ಸಂಭ್ರಮ ಹಾಗೂ ಜಿಲ್ಲೆಯಲ್ಲಿ ಕನ್ನಡ ಶಾಲೆಯ ಸ್ಥಿತಿಗತಿ ಕುರಿತು ವಿಚಾರ ಸಂಕಿರಣವನ್ನು ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಎಂ.ಪಿ. ಮುದಳೆ ಅವರು ವಹಿಸಿಕೊಂಡರು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀ ಸಿದ್ದರಾಮ್ ಸಿಂಧೆ ಅವರು ನೆರವೇರಿಸಿಕೊಟ್ಟಿದ್ದರು. ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಶ್ರೀ ಸಂಜೀವ್ ಕುಮಾರ್ ಅತಿವೇಳೆ, ವಿಜಯ್ ಕುಮಾರ್ ಸೋನಾರೆ, ಸುನೀಲ್ ಕುಮಾರ್ ಸಿಂಗಾರೆ, ಸುನೀಲ್ ಬಾವಿಕಟ್ಟಿ, ದಿಲೀಪ್ ಕುಮಾರ್ ಕಾಡ್ವಾದ್, ಗೋವಿಂದರಾವ್ ಹಿಂದಿ ಶಿಕ್ಷಕರು, ಶ್ರೀಮತಿ ಇಂದಿರಾ ಗಾಂಧಿ ವಸತಿ ನಿಲಯ ಬಲ್ಲೂರ್ ಇವರೆಲ್ಲರೂ ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಕಾರ್ಯಕ್ರಮದ ಪೂರ್ವದಲ್ಲಿ ಸಾಮ್ರಾಟ್ ಮೆಲೋಡಿಸ್ ತಂಡದಿಂದ ಕೆಲವು ಭೀಮಗೀತೆಗಳನ್ನು ನಡೆಸಲಾಯಿತೆಂದು ಈ ಮೂಲಕ ತಿಳಿಸಲಾಗುತ್ತದೆ. ನಮಸ್ಕಾರ. ಕಲಾವಿದರಿಗೆ ಪ್ರೋತ್ಸಾಹ ಮಾಡುವ ನಿಟ್ಟಿನಲ್ಲಿ, ಕಲೆ ಮತ್ತು ಸಾಹಿತ್ಯ ಸಂಸ್ಕೃತಿ ಬೆಳೆಸುವ ನಿಟ್ಟಿನಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬಹಳ ಒಂದು ವಿಶೇಷವಾದಂಥ ಯೋಜನೆ. ಪ್ರತಿ ವರ್ಷವೂ ಕೂಡ ನಾವು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವಿವಿಧ ಸಂಘ ಸಂಸ್ಥೆಗಳ ಮುಖಾಂತರ ವಾದ್ಯ ಪರಿಕರ ಆಗಿರ್ಬೋದು, ಸಂಘ ಸಂಸ್ಥೆಗಳಾಗಿರ್ಬೋದು, ಚಿತ್ರಕಲೆ ಆಗಿರ್ಬೋದು, ವೇಷಭೂಷಣ ಆಗಿರ್ಬೋದು, ಇಂಥ ಸಂಘ ಸಂಸ್ಥೆಗಳಿಗೆ ನಾವು ಸಹಕಾರ ಮಾಡಿ ಧನಸಹಾಯ ಯೋಜನೆ ಅಡಿಯಲ್ಲಿ ಉದ್ದೇಶ ನಮ್ಮ ಇಲಾಖೆ ಸಂಘ ಸಂಸ್ಥೆಗಳಿಗೆ ಧನಸಹಾಯ ಯಾಕೆ ಕೊಡಬೇಕಾಗಿದೆ ನಿಟ್ಟಿನಲ್ಲಿ ಇಂತಹ ಸಂಘ ಸಂಸ್ಥೆಗಳನ್ನು ಕಲಾವಿದರಿಗೆ ಪ್ರೋತ್ಸಾಹ ಮಾಡಿ ಕಲೆ ಸಾಹಿತ್ಯ ಉಳಿಸಿದಲ್ಲಿ ಕೂಡ ವಿವಿಧ ಸಂಘ ಸಂಸ್ಥೆಗಳಿಗೆ ನಾವು ಧನಸಹಾಯ ಯೋಜನೆಯಲ್ಲಿ ಬಹಳ ಒಂದು ಯೋಜನೆ ಆಗಿದೆ. ಅದನ್ನು ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿ ಸರಳ ಸಜ್ಜನರು, ಯುವಕರು, ಪತ್ರಿಕಾ ಮಾಧ್ಯಮದಲ್ಲಿ ಅವರದೇ ಆದಂಥ ಪತ್ರಿಕೆಯ ಸಂದೇಶಗಳನ್ನು ಮುಟ್ಟುವ ನಿಟ್ಟಿನಲ್ಲಿ ಇವತ್ತು ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಂಥ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿದಂಥ ಅಧ್ಯಕ್ಷರು ರಂಗತರಂಗ ಸಮಾಜ ಮತ್ತು ಸಂಸ್ಕೃತಿ ಟ್ರಸ್ಟ್ ಬೀದರ್ ಶ್ರೀ ಎಂ.ಪಿ. ಮುದಳೆ ಸರ್ ಅಲಿಯು ಇವತ್ತಿನ ನಮ್ಮ ಗಡಿ ಜಿಲ್ಲೆಯ ಕನ್ನಡ ಶಾಲೆ ಸ್ಥಿತಿಗತಿ ಕುರಿತು ವಿಚಾರ ಸಂಕಿರಣ ವಿಶೇಷ ಉಪನ್ಯಾಸಕರು, ಕರ್ನಾಟಕ ಗಡಿ ಭಾಗದ ಜಿಲ್ಲೆಯಲ್ಲಿ ಕನ್ನಡ ಉಳಿಸುವುದು, ಕನ್ನಡ ಬೆಳೆಸುವುದು, ಕಲಾವಿದರು ಪ್ರೋತ್ಸಾಹ ಮಾಡುವುದು ಮತ್ತು ಗಡಿ ಭಾಗದಲ್ಲಿ ಸುಮಾರು ಗಡಿ ಅಭಿವೃದ್ಧಿ ಪ್ರಾಧಿಕಾರದ ವಿಶೇಷ ಯೋಜನೆಗಳು, ಕನ್ನಡ ಶಾಲೆಗಳನ್ನು ಉಳಿಸಬೇಕು, ಕನ್ನಡ ನಾವು ಪ್ರತಿಯೊಬ್ಬರು ಯುವಕರು ಸಾಹಿತ್ಯಗಳಿಗೆ ಪ್ರೋತ್ಸಾಹ ಮಾಡುವ ನಿಟ್ಟಿನಲ್ಲಿ ಬಹಳ ಇವತ್ತಿನ ಕಾರ್ಯಕ್ರಮದ ವಿಶೇಷ ಉಪನ್ಯಾಸಕರಾಗಿ ಆಗಮಿಸಿರುವ ಸದಸ್ಯರು ಕರ್ನಾಟಕ ಗಡಿ ಅಭಿವೃದ್ಧಿ ಪ್ರಾಧಿಕಾರ ಬೆಂಗಳೂರು ಡಾಕ್ಟರ್ ಸಂಜೀವ್ ಕುಮಾರ್ ಅತಿವೇಳೆ ಸರ್ ಅಲಿಯು ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಿರುವ ಮುಖ್ಯ ಅತಿಥಿಗಳು, ಸದಸ್ಯರು ಕರ್ನಾಟಕ ಜಾನಪದ ಅಕಾಡೆಮಿ ಬೆಂಗಳೂರು. ನಮ್ಮ ಬೀದರ್ ಜಿಲ್ಲೆಯಲ್ಲಿ ಪ್ರತಿಯೊಂದು ಹಂತದಲ್ಲಿ ಯಾವ ಅಳಿವಿನ ಅಂಚಿನಲ್ಲಿರುವ ಕಲಾವಿದರಿಗೆ ಪ್ರೋತ್ಸಾಹ ಮಾಡುವ ನಿಟ್ಟಿನಲ್ಲಿ ಮತ್ತು ಸಾಹಿತ್ಯ ಪ್ರೋತ್ಸಾಹ ಮಾಡುವ ನಿಟ್ಟಿನಲ್ಲಿ ಜಿಲ್ಲಾ ಮಟ್ಟದ ಪ್ರಶಸ್ತಿ ಆಗಿರ್ಬೋದು, ರಾಜ್ಯ ಮಟ್ಟದ ಪ್ರಶಸ್ತಿ ಆಗಿರ್ಬೋದು, ಕಲಾವಿದರಿಗೆ ಏನು ಅವರಿಗೆ ಸಿಗಬೇಕಾದಂಥ ಸವಲತ್ತುಗಳನ್ನು ಇಡೀ ನಾಡಿನಲ್ಲಿ ಹೆಸರು ಮಾಡಿ ಯುವಕರು ಮತ್ತು ಪ್ರತಿಭಾ ಹಂತದಲ್ಲಿ ಕಲಾವಿದರ ಪ್ರೋತ್ಸಾಹ ಮಾಡುವ ನಿಟ್ಟಿನಲ್ಲಿ ಸಂಸ್ಕೃತಿಗೆ ಉಳಿಸಬೇಕು, ಕಲಾವಿದರ ಪ್ರೋತ್ಸಾಹ ಮಾಡಬೇಕು ಮತ್ತು ರಾಷ್ಟ್ರ ಮತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿ ಕಲಾವಿದರಿಗೆ ಕಳಿಸುವ ಒಂದು ನಮ್ಮ ಬೀದರ್ ಜಿಲ್ಲೆಯ ಗಡಿ ಭಾಗದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಕಲಾವಿದರಿಗೆ ಬಹಳ ಪ್ರೋತ್ಸಾಹ ಮಾಡುವ ನಿಟ್ಟಿನಲ್ಲಿ ಅವರು ಇಡೀ ನಾಡಿನಲ್ಲಿ ಹೆಸರು ಮಾಡಿದಂಥ ಕಲ್ಯಾಣ ಕರ್ನಾಟಕದ ಅಧ್ಯಕ್ಷರು ಮತ್ತು ಕರ್ನಾಟಕ ಜಾನಪದ ಅಕಾಡೆಮಿಯ ಸದಸ್ಯರಾದಂಥ ಶ್ರೀ ವಿಜಯ್ ಕುಮಾರ್ ಸೋನಾರ್ ಸರ್ ಅಲಿಯು ಹಾಗೂ ಇವತ್ತಿನ ವೇದಿಕೆ ಮೇಲೆ ಉಪಸ್ಥಿತರಿರುವ ಯುವಕರು, ಸಂಪಾದಕರು ಮತ್ತು ಕನ್ನಡ ನಾಡು ನುಡಿ ಉಳಿಸುವ ನಿಟ್ಟಿನಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕನ್ನಡ ಜಾಗೃತಿಯ ಸದಸ್ಯರು ಇತ್ತೀಚೆಗೆ ಬೀದರ್ ಜಿಲ್ಲೆಯಲ್ಲಿ ಗಡಿ ಭಾಗದಲ್ಲಿ ಕನ್ನಡ ನಾಮಫಲಕಗಳಾಗಿರ್ಬೋದು, ಬ್ಯಾಂಕ್ಗಳ ವ್ಯವಹಾರಗಳಾಗಿರ್ಬೋದು, ಆಡಳಿತಾತ್ಮಕವಾಗಿ ಕನ್ನಡವನ್ನು ಉಳಿಸಿ
ಕನ್ನಡವನ್ನು ಬೆಳೆಸುವ ನಿಟ್ಟಿನಲ್ಲಿ ಇವತ್ತಿನ ವೇದಿಕೆ ಮೇಲೆ ಉಪಸ್ಥಿತರಿರುವ ಸಂಪಾದಕರು ಬೀದರ್ ಪತ್ರಿಕೆ ಬೀದರ್ ಶ್ರೀ ಸುನಿಲ್ ಬಾವಿಕಡ್ ಸರ್ ಅಲಿಯು ಹಾಗೂ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಹಿರಿಯ ಕಲಾವಿದರು ಮತ್ತು ವಿದ್ಯಾರ್ಥಿಗಳ ತರಬೇತಿ ಕೊಟ್ಟು ಕಲಾವಿದರಿಗಾಗಿ ತಮ್ಮ ಸೇವೆಯನ್ನು ಮುಡುಪಿಗಿಟ್ಟು ರಾಜ್ಯ ಮಟ್ಟ ಮತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿ ತಮ್ಮ ಕಲೆಯನ್ನು ಬಹಳ ಅದ್ಭುತವಾಗಿ ಗಾಯನವನ್ನು ಸಾದರಪಡಿಸಿದಂಥ ಯುವಕರು ಮತ್ತು ಕಲಾವಿದರಿಗೆ ಪ್ರಸ್ತುತ ಮಾಡುವ ನಿಟ್ಟಿನಲ್ಲಿ ಇವತ್ತಿನ ಮುಖ್ಯ ಅತಿಥಿಗಳಾಗಮಿಸಿರುವ ಅಧ್ಯಕ್ಷರು ಜೀವನ್ ಪ್ರಕಾಶ್ ಕಲ್ಚರ್ ಅಂಡ್ ವೆಲ್ಫೇರ್ ಸೊಸೈಟಿ ಬೀದರ್ ಶ್ರೀ ದಿಲೀಪ್ ಕುಮಾರ್ ಕಾಡವಾದ ಸರ್ ಅಲಿಯು ಮತ್ತು ಈ ಕಾರ್ಯಕ್ರಮದಲ್ಲಿ ಸಂಸ್ಕೃತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲ ಕಲಾವಿದರಿಗೂ ಸಾಹಿತ್ಯಗಳಿಗೂ ಮತ್ತು ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ ಅಕ್ಕ ತಂಗಿಯರಿಗೂ ಅಣ್ಣ ತಮ್ಮಂದಿರಿಗೂ ಎಲ್ಲರಿಗೂ ಕೂಡ ನಾನು ಇನ್ನೊಮ್ಮೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇನ್ನೊಮ್ಮೆ ಎಲ್ಲರಿಗೂ ಕೂಡ ಉತ್ತಮವಾದ ಸ್ವಾಗತ ಕೋರುತ್ತಾ ಈಗಾಗಲೇ ಕಲಾವಿದರು ತಮ್ಮ ಮುಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕ್ರಾಂತಿ ಗೀತೆಗಳನ್ನು ಸಾದರಪಡಿಸಿರುವ ಹಿನ್ನೆಲೆಯಲ್ಲಿ ಯಾಕೆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಮಾಡಬೇಕಾಗಿದೆ. ಸುಮಾರು ನಮ್ಮಲ್ಲಿ ಸಂಘ ಸಂಸ್ಥೆಯ ಧನಸಹಾಯ ಸುಮಾರು ಸಾಮಾನ್ಯ ಯೋಜನೆಯಲ್ಲಿ 40 ಸಂಘ ಸಂಸ್ಥೆಗಳಿಗೆ ಧನಸಹಾಯ ನೀಡಲಾಗಿದೆ. ನಮ್ಮ ವಿಶೇಷ ಘಟಕದಲ್ಲಿ ಸಂಘ ಸಂಸ್ಥೆಗಳಿಗೆ 29 ಸಂಘ ಸಂಸ್ಥೆಗಳಿಗೆ ಧನಸಹಾಯ ನೀಡಲಾಗಿದೆ. ಯಾವುದೇ ಸಂಘ ಸಂಸ್ಥೆಯ ಒಂದು ಧನಸಹಾಯ ಮಾಡಿರುವ ನಿಟ್ಟಿನಲ್ಲಿ ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆ ಒಂದು ಸಹಕಾರ ಮಾಡುವ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಈ ಒಂದು ರಂಗಮಂದಿರದಲ್ಲಿ ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಕಾರ್ಯಕ್ರಮ ಯಶಸ್ವಿ ಮಾಡಿ ಕೊಡಬೇಕೆಂದು ಈ ಮೂಲಕ ಕೇಳಿಕೊಳ್ಳುತ್ತಾ ಯಾವತ್ತು ಈ ಸಂಸ್ಥೆ ಮುಂದೆ ಹೀಗೆ ಬೆಳೀಲಿ ಹಾಗೂ ಈ ಸಂಸ್ಥೆ ಕಲಾವಿದರು ಪ್ರೋತ್ಸಾಹ ಮಾಡುವ ನಿಟ್ಟಿನಲ್ಲಿ ಸಂಸ್ಥೆ ಹೀಗೆ ನಮ್ಮ ನಾಡು ನುಡಿ ಬೆಳೆಸುವ ನಿಟ್ಟಿನಲ್ಲಿ ಇವತ್ತಿನ ಬಹಳ ಕಾರ್ಯಕ್ರಮ ಯಶಸ್ವಿ ಮಾಡಿಕೊಟ್ಟಂತ ಈ ಅಧ್ಯಕ್ಷರು ಅವರಿಗೆ ಕೂಡ ನಾನು ಇನ್ನೊಮ್ಮೆ ಕನ್ನಡ ಸಂಸ್ಕೃತಿ ಇಲಾಖೆಯಾಗ ನಾನು ವೈಯಕ್ತಿಕ ಪರವಾಗಿ ಅಭಿನಂದನೆ ಸಲ್ಲಿಸುತ್ತಾ ನನಗೆ ಕರೆಸಿ 2 ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಒಂದಿಸಿ ನಾನು 2 ಮಾತು ಮುಗಿಸ್ತೀನಿ. ನಮಸ್ಕಾರ. ಅಲ್ಲ ದಿನ ಫೇಸ್ಬುಕ್ ಅಲ್ಲಿ ಇದ್ರೆ ನೋಡ್ತೀವಿ ಹಿಂಗೆ ಬಾಯಿ ಅಂತ ತಿಳ್ಕೊಂಡ್ವಿ. ಅಂದ್ರೆ ನಿಜವಾಗ್ಲೂ ಮುದಾಳೆ ಒಂದು ಜೋರಾಗಿ ಚಪ್ಪಲಿ ಹತ್ತಟ್ರೆ. ಯಾಕಂದ್ರೆ ಕಲಾವಿದ್ರ ಪರಿವರ್ತನೆ ಆಗಬೇಕು. ಕಲಾವಿದ್ರ ಯಾವತ್ತೂ ಕೂಡ ನಾನು ಕಲಿತೀನಿ ಅಂತಕ್ಕಂಥ ಆಗಬೇಕು. ಅದಕ್ಕಾಗಿ ವೇದಿಕೆ ಇರತಕ್ಕಂಥ ಸಿಂಧೆ ಸರ್ ಅವರಿಗೂ ಮತ್ತು ಹತ್ತುಳೆ ಅವರಿಗೂ ಮತ್ತು ಪಣೆಯಲ್ಲಿ ನಿಂದೆ ಪ್ರೋಗ್ರಾಮ್ ನೀನು ಹಾಡಿದ್ದು ಮುದಾಳೆ ಅವರಿಗೂ ಮತ್ತು ದಿಲೀಪ್ ಕಾಣೋದವರಿಗೂ ಮತ್ತು ಸುಲಭ ಬಿಟ್ಟರೆ ನಿಜವಾಗ್ಲೂ ಜನ ಬರ್ತಾರಂತ ಮುಖ್ಯ ಅಲ್ಲ, ಜನ ಬರಬೇಕು, ರಂಗಮಂದಿರ ತುಂಬಬೇಕು, ನನ್ನ ಕಾರ್ಯಕ್ರಮ ಯಶಸ್ವಿ ಆಗಬೇಕಂತಕ್ಕಂಥ ಛಲಕ್ಕಿನೂ ಕಲೆ ಉಳಿಸ್ತಕ್ಕಂಥ ಕೆಲಸ ಅಲ್ಲಿ ಇಲ್ಲಿ ಮಾಡೋಕ್ಕಿಂತ ಇವತ್ತು ನಿಜವಾಗ್ಲೂ ನಾನು ಮೊದಲೇ ಅಭಿನಂದನೆ ಹೇಳ್ತೀನಿ. ರಂಗಮಂದಿರದಲ್ಲೇ 100 ಜನ 20 ಜನ ಬಂದಿರೋದಕ್ಕಿಂತ ಕೂಡ ರಂಗಮಂದಿರ ಇದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಂಡರ್ ಇರ್ತಕ್ಕಂಥ ರಂಗಮಂದಿರ. ಈ ರಂಗಮಂದಿರದಲ್ಲೇ ಕಲಾವಿದರಿಗಾಗಿ ಕಟ್ಟಿದಂಥ ರಂಗಮಂದಿರ. ಸಾಹಿತ್ಯ ಕಲೆ ಸಂಸ್ಕೃತಿ ನಡೀತಕ್ಕಂಥದ್ದು ಅದರಲ್ಲಿ ಇಲ್ಲೇ ನಡೀಬೇಕು. ಮತ್ತು ಇನ್ನೊಂದು ಸಿಂಧೆ ಸರ್ ನಾವು ಒಂದು ಚರ್ಚೆ ಮಾಡಿದ್ದೀವಿ. ಕರ್ನಾಟಕ ಸರ್ಕಾರ ವತಿಯಿಂದ ಕೆಲವು ಅಲ್ಪ ಧನ ಸಹಾಯ, ಮತ್ತು ನೀವು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ, ಇಷ್ಟೆಲ್ಲ ಕಾರ್ಯಕ್ರಮ ಲಕ್ಷಗಟ್ಟಲೆ ಕೊಟ್ಟು ಸಂಘ ಸಂಸ್ಥೆಗಳು ಏನು ಮಾಡಲಂತಕ್ಕಂಥಲ್ಲ, ಸಂಘ ಸಂಸ್ಥೆಗಳು ಕೂಡ ಹಾಕಿ ನಾವು ಸರ್ಕಾರ ಸ್ವಲ್ಪ ಕೊಡ್ತಕ್ಕಂಥ ಸಹಾಯ ಆಗ್ತದೆ. ಅದಕ್ಕಾಗಿ ಸಿಂಧೆ ಸರ್ ನಾವು ನಿರ್ಣಯ ಮಾಡಿದ್ದೀವಿ ಅಂದರೆ ಎಷ್ಟೇ ಧನ ಸಹಾಯ ತೊಗೊಳ್ಳೋದು ಸಂಘ ಸಂಸ್ಥೆಗಳು ರಂಗಮಂದಿರದಲ್ಲಿ ಆಗಬೇಕು. ಯಾಕೆ ರಂಗಮಂದಿರ ಆಗಬೇಕಂದ್ರೆ ನಮ್ಮಲ್ಲಿ ರಂಗಮಂದಿರಕ್ಕೆ ಒಂದು ಬಾಡಿಗೆ ಕಟ್ತಕ್ಕಂಥದ್ದು ಆಗ್ತದೆ. ರಂಗಮಂದಿರದಲ್ಲಿರ್ತಕ್ಕಂಥ ಸಿಬ್ಬಂದಿಗಳಿಗೆ ಸರ್ಕಾರದಲ್ಲಿ ದುಡ್ಡು ಇಲ್ಲದ ನಮ್ಮದೇ ಸಂಸ್ಥೆಯಿಂದ ರಂಗಮಂದಿರ ಬುಕ್ ಮಾಡಿ ಆ ಅವರಿಗೆ ಸಹಕಾರ ಮಾಡ್ತಕ್ಕಂಥ ಕೆಲಸ ಆಗ್ತಕ್ಕಂಥ ಉದ್ದೇಶ ಇಟ್ಕೊಂಡು ಇವತ್ತು ನಿಜವಾಗ್ಲೂ ಮುದಾಳೆ ನೀವು ನಾ ಬೈತ ತಿಳ್ಕೊಳಕ್ಕೆ ಹೋಗಬೇಡ. ಇಲ್ಲ ಬೈತೀನಿ, ಅದು ನೇರವಾಗಿ ಬೈತೀನಿ, ಇವತ್ತು ಬೈಯಲ್ಲ. ಯಾಕೆ ಬೈಯಲ್ಲ ಅಂದ್ರೆ ಅಲ್ಲ ಹಾಡಿದಂತಲ್ಲ ರಂಗಮಂದಿರದಲ್ಲೇ ಕಾರ್ಯಕ್ರಮ ಮಾಡಿರೋದ್ರಿಂದ ನನಗೆ ಭಾಳ ಖುಷಿಯಾಗಿರೋದ್ರಿಂದ ಇವೆಲ್ಲ ನಡೀತಾ ಇರ್ತಾವೆ ಕಾಮನ್. ಏನು ಅವನು ಇವನು ಹಿಂಗೆ ಮಾಡ್ತಾನೆ ಅಂತಕ್ಕಂಥದ್ದು ಯಾಕೆ ಸತ್ಯ ಹೇಳ್ತಕ್ಕಂತಂದ್ರೆ ನಮ್ಮ ಜಿಲ್ಲೆಯಲ್ಲಿ ಜನಪದ ಕಲೆ ಉಳಿಬೇಕು, ಸಾಹಿತ್ಯ ಉಳಿಬೇಕು, ಸಂಸ್ಕೃತಿ ಉಳಿಬೇಕು. ಇವತ್ತು ನೋಡಿ ನಮ್ಮ ತಾಯಿಂದರು ನೀವೆಲ್ಲ ಬುಲ ಹಾಡು ಹಾಡ್ತಿದ್ರಿ,
ಈ ಬುಲ ಹಾಡು ಯಾರು ಹಾಳತ್ತಾರ ಹೇಳ್ರಿ? ತತ್ವಪದ ಸರ್, ತತ್ವಪದಕಾರರು ಬಂದಾರ. ನಾವು ಅವ್ರಿಗೆ ಹೇಳೋದು ಒಂದು 2-3 ಸತಿ, ಅಣ್ಣ ನೀವು ಬರ್ಬೇಕ್ರಿ, ತತ್ವಪದದ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ಅಂತಂದ. ಬೇರೆ ಜಿಲ್ಲೆಯವರು ಬಂದರು, ಕೊಪ್ಪಳ, ರಾಯಚೂರು, ಮೈಸೂರು, ಮಂಡ್ಯದಿಂದ. ಹಿಂಗೇನಾಗುತ್ತೆ, ನೀವು ತತ್ವಪದ ಉಡಿಸ್ತಕ್ಕಂಥ ವ್ಯಕ್ತಿಗಳು ಇನ್ನೊಬ್ಬರಿಗೆ ಕಲಿಸಲಿಲ್ಲ ಅಂದ್ರೆ ಆ ಕಲೆ ಹೋಗ್ತದೆ ಅಂತಕ್ಕಂಥದ್ದು. ಅದಕ್ಕೆ ಈ ಕಮಲಮ್ಮ ಅಕ್ಕವ್ರು ನಮ್ಮ ಮಧ್ಯಾಹ್ನ ಮಾತಾಡ್ದ, ಏನಂದ, ಅಕ್ಕ ಮಕ್ಕಳಿಗೆ ಇನ್ನೂ ಸಣ್ಣ ಮಕ್ಕಳಿಗೆಲ್ಲ ತರಬೇತಿ ಕೊಡ್ರಿ, ಸಣ್ಣ ಮಕ್ಕಳಿಗೆಲ್ಲ ಚರ್ಮವಾದ ತರಬೇತಿ ಕೊಡ್ರಿ. ಇಡೀ ರಾಜ್ಯದಲ್ಲಿ ನಮ್ಮ ಕಲ್ಯಾಣ ಕನ್ನಡ ಭಾಗದ ಇದು ಕಮಲಬೇಕು ಒಂದು ಮಹಿಳಾ ತಂಡ ಅದ, ಮೆರವಣಿ ತಂಡ. ನಮ್ಗೆ ಸಂತೋಷ ಆಗುತ್ತದಂದ್ರೆ ನಮ್ಮ ಜಿಲ್ಲೆಯಲ್ಲಿ ಕಲಾವಿದರ ತಂಡನೇ ಇಲ್ಲ ಅಂತಕ್ಕಂಥದ್ದೊಂದು ಸಂದೇಶ ಹೋಗ್ತಾ ಇದೆ. ನಮ್ಮಲ್ಲಿ ಸುಮಾರು ಜನ ಕಲಾವಿದರಾದ್ರೆ ನಾವು ಏನಾಗ್ತೀವಿ, ಮೈಗಳ ಪಂದ್ ಮಾಡ್ತೀವಿ, ಅವ್ರಿಗೆ ಬೆಳೆಸಿದ್ರೆ ನಂಗೆ ವೇಷಭೂಷಣೆ ಹಾಕೊಳ್ಳಲ್ಲ, ವೇಷಭೂಷಣೆ ಇರಲಾರ್ದೇ. ಇವತ್ತು ನೋಡ್ರಿ ನಮ್ಮ ಜಿಲ್ಲೆಯಲ್ಲಿ ಹೋದ ಸತಿ ಸಿದ್ದರಾಮ ಸಿಂಧೆ ನಾನು ಮೆಂಬರ್ ಇದ್ದೀನಿ. ಮಾಶಾಸನಕ ಅಪ್ಲಿಕೇಶನ್ ಬಂದ ಇಡೀ ರಾಜ್ಯದಲ್ಲಿ ಬೀದರ್ ಜಿಲ್ಲೆ ಮಾಶಾಸನ ಅಪ್ಲಿಕೇಶನ್ ತಗೊಳ್ತಕ್ಕಂಥದ್ದು ರಾಜ್ಯದಲ್ಲಿ ಬೀದರ್ ಜಿಲ್ಲೆ. ಈಗ 150 ಅಪ್ಲಿಕೇಶನ್ ಬಂದಾವ. 150 ಅಪ್ಲಿಕೇಶನಲ್ಲಿ 55 ಕರೆಕ್ಟ್ ಅವ, 55 ಕರೆಕ್ಟ್ ಅವ. ನಾವೇನು ಮಾಡ್ತೇವೆ, ಮಾಸ್ಟರ್ಸನ್ ತೊಗೊಳ್ತಕ್ಕಂಥವ್ರು ಸೀದಾ ಆಫೀಸ್ ಬರ್ತಾವೆ, ಆಫೀಸ್ ಬಂದು ಸೀದಾ ಸರ್ ಏನು ಹಚ್ಬೇಕ್ರಿ ಅದು ದಾಖಲಾತಿಗಳು ಅದು ಇದು ಕೇಳ್ತೀವಿ. ನೀವು ಕರೆಕ್ಟಾಗಿ ಯಾರು ಮಾಸ್ಟರ್ಸನ್ ತೊಗೊತಾದ್ರೆ ಆ ಮಾಸ್ಟರ್ಸನ್ ತೊಗೊಳ್ತಕ್ಕಂಥ ವ್ಯಕ್ತಿಗಳದ್ದು ಫೈಲ್ ನೋಡ್ಕೊಂಡು ಅದೇ ಥರ ಹಾಕಿ ರಿಜೆಕ್ಟ್ ಆಗಲ್ಲ. ಈಗ ನೋಡಿ 150ರಾಗ 55 ನಾವು ಪಾಸ್ ಮಾಡಿದೆವು, 55 ಮಂದಿ ಇಂಟರ್ವ್ಯೂ. ನಾ ಏನು ಮಾಡಿದೆ ನಮ್ಮ ಅಧ್ಯಕ್ಷರಿಗೆ, ಮತ್ತೆ ಸರ್ ದಯಮಾಡಿ ಕಲಬುರಗಿ 9 ಅವ, ಯಾದಗಿರಿದು 3 ಅವ, ಕೊಪ್ಪಳದು 15 ಅವ, ದಾವಣಗೆರೆದು 20 ಅವ. ಹಿಂಗೆಲ್ಲ ಕೂಡಿ ಒಂದು 100 ಜನ ಆಗ್ಲತ್ತಾರೆ. ನಮ್ಮ ಅಧ್ಯಕ್ಷರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು, ಸರ್ ನಮ್ಮ ತಾಯಿದ್ರು ಮತ್ತೆ ಬೆಂಗಳೂರು ಬರಬೇಕಾದ್ರೆ 55 ಮಂದಿ ಬರ್ಬೇಕಾದ್ರೆ ಹೋಗ್ಲಕ್ಕೆ 1,000, ಬರ್ಲಕ್ಕೆ 1,000, ಹೋಗ್ಲಕ್ಕೆ 1,000, ಬರ್ಲಕ್ಕೆ 1,000, 2,000, ಉಳ್ಲಕ್ಕೆ 1,000, 3,000. 55 ಮಂದಿ ರೊಕ್ಕ ಸುಮ್ಮನೆ ವೇಸ್ಟ್ ಆಗ್ತದೆ ಅಂತ ತಿಳ್ಕೊಂಡು ನಮ್ಮ ಅಧ್ಯಕ್ಷರು ರಿಕ್ವೆಸ್ಟ್ ಮಾಡಿಕೊಂಡು ಕೆಲವೇ ದಿನಗಳಲ್ಲಿ ಮತ್ತೆ ಆ 55 ಮಂದಿ ಒಂದು 100 ಜನರ ಇಂಟರ್ವ್ಯೂಲಿ ಇಟ್ಕೊತಾ ಇದ್ದೀನಿ. ಯಾಕೆ ಇಟ್ಕೊತಾ ಇದ್ದೀನಿ ಅಂದ್ರೆ ನಾನು ಕಳ್ಕಳಿ ಏನಂದ್ರೆ ಹಳ್ಳಿಲಿರ್ತಕ್ಕಂಥ ನನ್ನ ತಾಯಿಂದ್ರೆ 3,000 ರೂಪಾಯಿ ಹಾಕ್ಬೋದು, ನಾನು ಕಷ್ಟಪಡ್ಬೇಕಾಗ್ತದೆ. ನಮ್ಮ ಕಲೆ ಉಳಿಬೇಕಿತ್ತಂದ್ರೆ ನಾವು ಇಲ್ಲೇ ಇಟ್ಕೊಂಡು ಸಂದರ್ಶನ ಮಾಡ್ತೀವಿ ಅಂದ್ರೆ ಒಳ್ಳೆ ರೀತಿಯಿಂದ ನಮ್ಮ ಕಲಾವಿದರಿಗೆ ಹೋಗಿ ಬರೋದು ಉಳಿತಂತಕ್ಕಂಥ ಉಳಿತಾಯ ಇಟ್ಕೊಂಡು ಇಷ್ಟೆಲ್ಲ ಮಾಡ್ತೀವಿ. ನಿಮ್ಗೆ ಗೊತ್ತಾಗಲ್ಲ. ಇದೇ ಸಿಂಧೆ ಸರಿ ಕೇಳ್ರಿ, ಈ ವರ್ಷ ನೀವು ಎಷ್ಟು ಮಂದಿ ಧನ ಸಹಾಯಕ ಹಾಕಿರಿ ಅಷ್ಟು ಮಂದಿ ಆಗ್ತಾ ಇರಲಿಲ್ಲ. ಇದು ಫಸ್ಟ್ ಕಿಲ ತಿಳ್ಕೊಡ್ರಿ. ನಂದು ಸಂಸ್ಥೆ ಅದ, ನಾನು ಇಂಟರ್ವ್ಯೂಲ್ಲಿ ನಾನು ಇದ್ದಿಲ್ಲ, 10 ವೇಳೆ ಸರ್ ಇದ್ದರು. ಯಾಕಿದ್ದಿಲ್ಲ ಅಂದ್ರೆ ನಮಗೂ ಕೂಡ ಭಾಳ ಮೆಂಬರ್ ಆಗಿ ಸೋನಾರಿ ಅವ್ರು ಇದು ಮಾಡ್ಕೊಂಡು ಅಂತಕ್ಕಂಥ ಭಾವನೆ ಗೊತ್ತಿಲ್ಲ, ನಾನು ಒಳಗಿರಲಿಲ್ಲ. ಅಲ್ಲಿ ಧನ ಸಹಾಯ ಬಿಡುಗಡೆ ಮಾಡ್ತಕ್ಕಂಥ ನನಗೆ ಎಷ್ಟು ಕಷ್ಟ ಆಗಿದೆ ನಿಮ್ಗೆ ಗೊತ್ತು, ಯಾರಿಗೂ ಗೊತ್ತಿಲ್ಲ. ದಿಲೀಪ್ ಕಾಡೋದ್ರಿಗೆ ಗೊತ್ತದ. SC ST ಬಿಡುಗಡೆ ಐತಿ, SC ST ಬಿಡುಗಡೆ ಆದ್ರೆ ಜನರಲ್ ಸಾಮಾನ್ಯ ಬಿಡುಗಡೆ ಆಗಲಿಲ್ಲ. ನಾನು 23ನೇ ತಾರೀಕಿಗೆ ಹೋಗಿ 23ನೇ ತಾರೀಕಿಗೆ ಹೋಗಿ 27ರವರೆಗೆ ಏನು ಸಿಂಧೆ ಸರ್ 27ರವರೆಗೆ ಅಲ್ಲೇ ಉಳ್ಕೊಂಡು ಸಚಿವರಿಗೆ ಹಾರ್ಟ್ ಇದಾಗಿತ್ತು, ಯಾರಿಗೆ ಬರ್ಗೊಳಕ್ಕೆ ರೆಡಿ ಇದ್ದಿಲ್ಲ. ಸರ್ ದಯಮಾಡಿ ಜನರು ಧನ ಸಹಾಯ ಬಿಡುಗಡೆ ಮಾಡಲೇಬೇಕಂತಕ್ಕಂಥ ಉದ್ದೇಶಕೊಂಡಾಗ ಆಲ್ರೆಡಿ ಬಿಡುಗಡೆ ಆಗ್ತಿತ್ತು, ಆದರೆ ಫೈಲ್ ಮೂವ್ ಆಗಿದ್ದಿಲ್ಲ. ಸೆಕ್ರೆಟರಿ ಪ್ರಿನ್ಸಿಪಲ್ ಸಿಗ ಸಿಂಧೆ ಸರಿಗೆ ರಾತ್ರಿ 9ಕ್ಕೆ ಫೋನ್ ಮಾಡಿ, ಸರ್ ಮಾನ್ಯ ಕಾರ್ಯದರ್ಶಿಗಳು ಅಪ್ರೂವಲ್ ಕೊಟ್ಟಾರ. ಎಷ್ಟು ಕೊಟ್ಟಾರ ಅಂದ್ರೆ SC ST ಎಷ್ಟು ಆಗಿದೆ, ಜನರದ್ರಿಗೆ ಎಷ್ಟು ಆಗ್ಯದ, ಅದಕ್ಕಾಗಿ ಅಪ್ರೂವಲ್ ಆಗಿ ಬಂದಿಲ್ಲ ಸೋನಾರಿ ಅಂದರು. ಸುಧಾಕರ್, ಕ್ಲಾಮಿಟನ್ ಮೇಡಮ್ ಮತ್ತು ಸಿಂಧೆ ಸರ್ ರಾತ್ರಿ 11 ಗಂಟೆಗೆ ನಾನು ಅವ್ರಿಗೆ ವಾಟ್ಸಪ್ ಹಾಕಿದೆ, ಸರ್ ಧನ ಸಹಾಯ ಅಪ್ರೂವಲ್ ಆಯಿತು ಬಂತು ನೋಡ್ರಿ ಅಂತೇಳಿ. ಇದು ನಿಮಗೆಲ್ಲ ಗೊತ್ತಾಗಲ್ಲ, ಯಾರು ಮಾಡ್ತಾರೆ ಅಂಬೋದು ನಮ್ಗೆ ತೋರಿಸ್ಕೊಳಕ್ಕೆ ಬೇಕಾಗಿಲ್ಲ. ಅದು ನಮ್ಮ ಜಿಲ್ಲೆಯಲ್ಲಿ ಕಲೆ ಉಳಿಬೇಕು, ಸಾಹಿತ್ಯ ಉಳಿಬೇಕಂತಕ್ಕಂಥ ಉದ್ದೇಶ ಇಟ್ಕೊಂಡು ಸ್ಟ್ರಗಲ್ ಮಾಡಿ ತರ್ತೀವಲ್ಲ, ತಂದು ನಮ್ಗೆ ಚಪ್ಪಳಿ ತಟ್ರಿ ಅಂತಲ್ಲ. ಆದ್ರೆ ಇಲ್ಲ ಅಪ್ಲಿಕೇಶನ್ ಹಾಕ್ತೀವಿ, ಯಾರಿಗೆ ಕಮ್ಮಿ ಆಯ್ತಿರಿ, ಯಾರಿಗೆ ಹೆಚ್ಚಾಯ್ತಿರಿ, ಯಾರಿಗೆ ಅಷ್ಟು ಆಯ್ತಿರಿ. ನಾವು ಟೀಕೆ ಟಿಪ್ಪಣಿಗಳನ್ನು ನಮ್ಮ ಸಂಸ್ಥೆಗಳು ಬೆಳವಣಿಗೆ ಹೇಗಾಗತಕ್ಕಂಥ ಚರ್ಚೆ ಆಗಬೇಕು. ಅದಕ್ಕಾಗಿ ನೀವು ಯಾರೂ ಅನ್ಯತೆ ಭಾವಿಸೋದೇ ರಂಗಭದ್ರದಲ್ಲಿ ಎಲ್ಲ ಧನ ಸಹಾಯ ತೋಟದ ಸಂಸ್ಥೆಗಳು ಒಂದು ವರ್ಷ ಮಾಡಿರಿ, ಇವತ್ತೇ ಮಾಡ್ಬೇಕಂತಲ್ಲ, ಇದೇ ತಿಂಗಳ 1 ವರ್ಷ ತನಕ ಮಾರ್ಚ್ ಎಂಡ್ವರೆಗೆ ಮಾಡ್ತಕ್ಕಂಥ ಕಾರ್ಯಕ್ರಮದ. ಅದಕ್ಕಾಗಿ ಎಲ್ಲರೂ ಒಳ್ಳೆ ರೀತಿಯಿಂದ ಮಾಡಿ ಹೊಸ ಕಲಾವಿದರಿಗೆ ತರ್ತಕ್ಕಂಥ ಕೆಲಸ ಮಾಡಿರಿ, ಹೊಸ ಯುವಕರಿಗೆ ಬೆಳೆಸ್ತಕ್ಕಂಥ ಕೆಲಸ ಮಾಡಿರಿ. ಹೊಸ ನಾವು ನೋಡ್ರಿ 15 ವರ್ಷ ಹಿಂದೆ ಹೋಗಿ ನೀವು ನಮ್ಮ ಅಪ್ಪನಿಂದ ನಾವು ಮಗೋತಿದ್ದೀವಿ. ನಮ್ಮ ಅಪ್ಪನಿಂದ ನಾವು ಮಗೊಂಡಾಗ 5 ಗಂಟೆ ನಾವು ಎದ್ದೀವಿ, ನಾವು ಗುರ್ರು ಮಾಡಿದ್ರೆ ನಾವು ಮಗೋತಿದ್ದೀವಿ. ಈಗ ಎಂಥ ಸಂಸ್ಕೃತಿ ಬಂದದ, ನಮ್ಮ ಮಕ್ಕಳ ಕೈದಾಗ ಮೊಬೈಲ್ ಕೊಟ್ಟು ನಾವು ಜಾಡು ಹುಡ್ಕೋತ ಅನ್ನೋದು, ನಮ್ಮ ಮಕ್ಕಳ ಕೈದಾಗ ಮೊಬೈಲ್ ಕೊಟ್ಟು ಮಗ ಚಲೋ ಆಡೋದು ಅಂತಕ್ಕಂಥ ಸ್ಥಿತಿಗೆ ನಾವೆಲ್ಲ ಬಂದಿದ್ದೀವಿ. ಎಲ್ಲಿ ಉಳಿತೇವೆ ನಮ್ಮ ಸಂಸ್ಕೃತಿ? ಎಲ್ಲಿ ಉಳಿತಾ ಇದೆ? ನಮ್ಮ ಮಕ್ಕಳಿಗೆಲ್ಲ ಈಗ ಹಬ್ಬ ಬರ್ಲತ್ತವೆ, ಎಲ್ಲ ಹಬ್ಬಗಳು ಬಂದಾಗ ಎಂತೆಂಥ ನೀವು ನೋಡ್ರಿ 10-15 ವರ್ಷ ಹಿಂದೆ ನಾವು ಹೋದಾಗ ನಮ್ಮ ದೊಡ್ಡಪ್ಪ ನಮ್ಮ ಕಾಕ ಬಂದು ನಾವು ಚಪ್ಪಲಿ ಮುಚ್ಚಿಡ್ತೀವಿ. ನಾವು ಚಪ್ಪಲಿ ಮುಚ್ಚಿಟ್ಟು ಇವತ್ತು ನಮ್ಮ ಊರ ಉಳಿಲಿ, ನಮ್ಮ ಊರ ಉಳಿದು ಅವ್ರು ನಾವು ಬಗಲಾಗ ಮುಗಬೇಕಂತಕ್ಕಂಥ ಕನಸಿರ್ತಿದ್ವಿ. ಇವತ್ತೇನದ ದೊಡ್ಡಪ್ಪ ಅಂದ್ರೇನು ಸಣ್ಣಪ್ಪ ಅಂದ್ರೇನು ಬಸ್ ಸ್ಟ್ಯಾಂಡ್ ಬಲ್ಲಿ ನಿಂತಿರೋದು, ಆ ಯಪ್ಪ ಅಲ್ಲೇ ನಿಂದ್ರು ನಾವು ಹೊಟ್ಟಿನಿಂದ ಒಂದು ಚಾ ಕುಡಿಸಿ ಕಳಿಸ್ಲತ್ತೀವಿ. ಎಲ್ಲಿ ಹೋಗ್ತದೆ ಸಂಸ್ಕೃತಿ?
ಅಪ್ಪ ಕಂಡ್ರೆ ಸಿಟ್ಟು, ತಾಯಿ ಕಂಡ್ರೆ ಸಿಟ್ಟು, ಸೆಣವು ಕಂಡ್ರೆ ಸಿಟ್ಟು, ಇಂತಿಂಥ ಭಾವನೆಗಳು ದಯಮಾಡಿ ಇರಬಾರ್ದು. ಯಾಕಂದರೆ ನಮ್ಮ ಜಿಲ್ಲೆ 12ನೇ ಶತಮಾನದಲ್ಲಿ ಎಲ್ಲ ಶರಣರು ಹುಟ್ಟಿದಂಥ ನಾಡದ. ಅದಕ್ಕೆ ನಾವು ನೀವೆಲ್ಲ ಭಾಳ ಪ್ರೀತಿಯಿಂದ ಬೆರೆಯೋಣ. ಮುದಳೆಯವರು ಇವತ್ತು ಕಾರ್ಯಕ್ರಮ ನಿಜವಾಗ್ಲೂ ನಾನು ಖುಷಿಯಾಗಿ ನಾನು ಮಾತಾಡ್ತೀನಿ. ಒಳ್ಳೆ ಹಾಡು ಹಾಡಿದ್ವಿ, ಅವರು ಚೆಲ್ಲಿದ್ರ ಮಲ್ಲಿಗೆ ಅಕ್ಕೋರ ಸಪೋರ್ಟ್ ಅದಂತ ಹಾಡಿದ್ರು ತಿಳ್ಕೊಂಡು. ಹಾಂ ಏನು ಸರ್? ಹಾಂ ನಾ ಹಾಡಿದ್ಮೇಲೆ ಮತ್ತೆ ಮುಗಿದ್ರಿ ಅಲ್ಲ. ದಿಲೀಪ್ ಸರ್ ವಾದ್ಯಗಳವ ಅಲ್ಲ ಮಾತಾಡಿಸ್ಕೊಟ್ಟಂತ ನಿಮಗೆ ನಿಮ್ಮ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳಿಗೆ ವಂದಿಸಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ಧನ್ಯವಾದ. ವಿಜಯ್ ಕುಮಾರ್ ಸೋನೋನಿ ಮತ್ತು ಮತ್ತೊಂದು ಸರಿ ಅಭಿನಂದನೆಗಳು. ಮುಂದಿನ ಸರಿಯಾಗಿ ಹಾಡಾಡ್ತಿದ್ದಾರೆ, ನಾವು ಅವರಿಗೆ ಇದು ಮಾಡ್ತಾಯಿದ್ದೀವಿ. ಜಿಲ್ಲೆಯಲ್ಲಿ ಕನ್ನಡ ಶಾಲೆಯ ಸ್ಥಿತಿಗತಿ ಕುರಿತು ವಿಚಾರ ಸಂಕಿರಣ ಈ ಒಂದು ಸಮಾರಂಭವನ್ನು ಉದ್ಘಾಟಿಸಿ ಕಲೆ ಸಾಹಿತ್ಯ ಕುರಿತಾಗಿ ಪ್ರೋತ್ಸಾಹದ ನುಡಿಗಳನ್ನು ಆಡಿರುವಂಥ ಆತ್ಮೀಯರಾಗಿರ್ತಕ್ಕಂಥ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಶ್ರೀ ಸಿದ್ದರಾಮ್ ಶಿಂದೆ ಸರ್ ಅವರೇ, ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡುವ ಮೂಲಕ ಈ ಗಡಿ ಭಾಗದಲ್ಲಿನ ಹೊಸ ಹೊಸ ಪ್ರತಿಭೆಗಳಿಗೆ ವೇದಿಕೆಯನ್ನು ಒದಗಿಸಲು ಶ್ರಮ ಪಡ್ತಕ್ಕಂಥ ರಂಗತರಂಗ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ನ ಅಧ್ಯಕ್ಷರು ಆತ್ಮೀಯರಾದ ಶ್ರೀ MP ಮುದಾಳೆ ಅವರೇ, ಹಾಗೂ ಗಡಿ ಜಿಲ್ಲೆಯಲ್ಲಿ ಕಲಾವಿದರಿಗೋಸ್ಕರ ನಿರಂತರವಾಗಿ ಶ್ರಮವನ್ನು ಮಾಡ್ತಕ್ಕಂಥ ಕರ್ನಾಟಕ ಜಾನಪದ ಅಕಾಡೆಮಿಯ ಸದಸ್ಯರು ಆತ್ಮೀಯರಾದ ವಿಜಯಕುಮಾರ್ ಸೋನಾರಿ ಅವರೇ, ಹಾಗೂ ಸಂಪಾದಕರು ಹಾಗೂ ಯುವ ನಾಯಕರಾಗಿರ್ತಕ್ಕಂಥ ಸುನಿಲ್ ಬಾವಿಕಟ್ಟಿಯವರೇ, ಹಾಗೂ ಜೀವನ ಪ್ರಕಾಶನ ಕಲ್ಚರಲ್ ವೆಲ್ಫೇರ್ ಸೊಸೈಟಿ ಮೂಲಕ ತಮ್ಮದೇ ಆಗಿರ್ತಕ್ಕಂಥ ವಿಶೇಷ ಸಾಂಸ್ಕೃತಿಕ ಕೊಡುಗೆ ನೀಡ್ತಕ್ಕಂಥ ದಿಲೀಪ್ ಕುಮಾರ್ ಕಾಡವಾದವರೇ, ಹಾಗೂ ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಂಡಿರುವಂಥ ಎಲ್ಲ ಕನ್ನಡ ಸಾಹಿತ್ಯ ಸಂಸ್ಕೃತಿಯ ಕಲಾರಾಧಕರೇ ಹಾಗೂ ಎಲ್ಲ ಕಲಾವಿದರೇ, ವಿಶೇಷವಾಗಿ ನಮ್ಮ ಹಿರಿಯರಾಗಿರ್ತಕ್ಕಂಥ ತತ್ವಪದಕಾರರಾಗಿರ್ತಕ್ಕಂಥ ರಘುನಾಥ್ ಹಡ್ಪತ್ ಸರ್ ಆಗಮಿಸಿದ್ದಾರೆ. ಅವರ ದಂಪತಿಗಳಿಗೂ ಮತ್ತು ದಿಲೀಪ್ ಕುಮಾರ್ ಮೋಗ ಅವರು ಉಳಿದಂಥ ಎಲ್ಲ ಕಲಾವಿದರಿಗೂ ನಾನು ಈ ಒಂದು ಶುಭ ಸಂಜೆಯ ನಮಸ್ಕಾರಗಳನ್ನು ತಿಳಿಸುತ್ತಾ, ಇವತ್ತು ಬೀದರ್ ಜಿಲ್ಲೆ ಗಡಿಭಾಗ ಆಗಿದ್ದರಿಂದ ಇಲ್ಲಿ ನಿರಂತರವಾಗಿ ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳು ನಡಿಬೇಕಾಗಿದೆ. ಆ ನಿಟ್ಟಿನಲ್ಲಿ ಅನೇಕ ಸಂಘ ಸಂಸ್ಥೆಗಳು ಸ್ಥಾಪಿಸಿಕೊಂಡು ತಮ್ಮದೇ ಆಗಿರತಕ್ಕಂಥ ಸೇವೆಯನ್ನು ಸಲ್ಲಿಸ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಾರವು ಕೂಡ ಅಂತಹ ಸಂಘ ಸಂಸ್ಥೆಗಳಿಗೆ ಪ್ರೋತ್ಸಾಹ ನೀಡಬೇಕು. ಆ ನಿಟ್ಟಿನಲ್ಲಿ ಕಲೆ ಸಾಹಿತ್ಯ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಅಂತಹ ಸಂಸ್ಥೆಗಳಿಗೆ ಪ್ರೋತ್ಸಾಹ ನೀಡತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ಅದರಲ್ಲಿ ವಿಶೇಷವಾಗಿ ಬೀದರ್ ಜಿಲ್ಲೆಯಲ್ಲಿ ಸಿದ್ದರಾಮ್ ಶಿಂದೆ ಸರ್ ಅವರು ಬಂದ ಮೇಲೆ ಕನ್ನಡ ಸಂಸ್ಕೃತಿಯ ಇಲಾಖೆಯ ಮೂಲಕ ಕಲಾವಿದರಿಗೆ ಸಂಘ ಸಂಸ್ಥೆಗಳಿಗೆ ಹೆಚ್ಚಿನ ಒಂದು ಪ್ರೋತ್ಸಾಹ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬೀದರ್ ಜಿಲ್ಲೆ ಅನೇಕ ಭಾಷೆಗಳ ಒಂದು ಪ್ರಭಾವದಲ್ಲಿದೆ. ತಮ್ಮೆಲ್ಲರಿಗೆ ಗೊತ್ತಿದ್ದಂತೆ ಇವತ್ತು ಆಂಧ್ರ ಪ್ರದೇಶ, ತೆಲಂಗಾಣ, ಮಹಾರಾಷ್ಟ್ರ, ತಮಿಳುನಾಡು, ಗೋವಾ ಹೀಗೆ 5-6 ರಾಜ್ಯಗಳ ಒಂದು ಗಡಿ ಹೊಂದಿರತಕ್ಕಂಥ ಬೀದರ್ನಲ್ಲಿ ನಿರಂತರವಾಗಿ ಕನ್ನಡದ ಚಟುವಟಿಕೆಗಳು ಮಾಡುವ ಮೂಲಕ ಕನ್ನಡ ಭಾಷೆ ಸಾಹಿತ್ಯ ಸಂಸ್ಕೃತಿಯನ್ನು ಉಳಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ಇಲ್ಲಿ ವಿಶೇಷವಾಗಿ ಹೇಳಬೇಕಾದ್ರೆ ಗಡಿ ಜಿಲ್ಲೆಯಲ್ಲಿ ಕನ್ನಡ ಶಾಲೆಗಳ ಸ್ಥಿತಿಗತಿ ಅಂತಕ್ಕಂಥ ಒಂದು ವಿಚಾರ ಸಂಕಿರಣ ಕೂಡ ಇಲ್ಲಿ ಜರುಗ್ತಾ ಇರೋದ್ರಿಂದ ಆ ಕುರಿತಾಗಿ ಒಂದೆರಡು ವಿಚಾರಗಳನ್ನು ಹೇಳಬೇಕಾದ್ರೆ, ಇವತ್ತು ಗಡಿ ಭಾಗದಲ್ಲಿ ಇವತ್ತು ಕನ್ನಡ ಅಳಿತಾ ಇದೆ ಅಂತಕ್ಕಂಥ ಒಂದು ಕೊರಗು ಒಂದು ಕಡೆ ಆದರೆ, ಸರ್ಕಾರ ಆ ನಿಟ್ಟಿನಲ್ಲಿ ಸಂಘ ಸಂಸ್ಥೆಗಳ ಮೂಲಕ ಶಾಲಾ ಕಾಲೇಜುಗಳಿಗೆ ಸಂಸ್ಥೆಗಳಿಗೆ ಪ್ರೋತ್ಸಾಹ ನೀಡ್ತಕ್ಕಂಥ ಅನೇಕ ಕಾರ್ಯಕ್ರಮಗಳು ಕೂಡ ಮಾಡ್ತಾ ಇದೆ. ಇವತ್ತು ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರ ಅಂತಕ್ಕಂಥ ಒಂದು ಸಂಸ್ಥೆಯನ್ನೇ ಸರ್ಕಾರ ಹುಟ್ಟುಹಾಕಿ ರಾಜ್ಯದ 63 ತಾಲೂಕುಗಳಲ್ಲಿ 19 ಜಿಲ್ಲೆಗಳನ್ನು ಒಳಗೊಂಡಂತೆ 6 ಹೊರ ರಾಜ್ಯಗಳಲ್ಲಿ ಮತ್ತು ಹೊರ ದೇಶಗಳಲ್ಲಿ ಕನ್ನಡದ ಸ್ಥಿತಿಗತಿಯ ಕುರಿತಾಗಿ ಪ್ರೋತ್ಸಾಹ ನೀಡ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇದೆ. ವಿಶೇಷವಾಗಿ ಗಡಿ ಭಾಗದಲ್ಲಿ ಅನ್ಯ ಭಾಷೆಗಳ ಪ್ರಭಾವದ ಮಧ್ಯದಲ್ಲಿಯೂ ಕೂಡ ಕನ್ನಡ ಶಾಲೆಗಳನ್ನು ಉಳಿಸಿ ಬೆಳೆಸ್ಕೊಂಡು ಬರ್ತಕ್ಕಂಥ ಜವಾಬ್ದಾರಿ ಹೆಚ್ಚಿನದಾಗಿ ಪಾಲಕ ಪೋಷಕರ ಮೇಲಿದೆ. ಅನೇಕ ಕೊರತೆಗಳು ಇವೆ, ಇಲ್ಲಂತಿಲ್ಲ. ಮೂಲಭೂತ ಸೌಕರ್ಯಗಳ ಒಂದು ಕೊರತೆ ಇದೆ, ಶಿಕ್ಷಕರ ಕೊರತೆ ಇದೆ,
ಮತ್ತು ಅನ್ಯ ಭಾಷೆಗಳ ಒಂದು ದಟ್ಟವಾಗಿರ್ತಕ್ಕಂಥ ಪ್ರಭಾವದ ಮಧ್ಯದಲ್ಲಿಯೂ ಕೂಡ ಇವತ್ತು ಗಡಿ ಭಾಗದಲ್ಲಿ ಕನ್ನಡ ಉಸಿರಾಡ್ತಕ್ಕಂಥದ್ದಿದೆ. ಅದಕ್ಕೆ ಎಲ್ಲ ಪಾಲಕ ಪೋಷಕರು ಕೂಡ ಆ ನಿಟ್ಟಿನಲ್ಲಿ ಕನ್ನಡ ಶಾಲೆಗಳ ಒಂದು ಬಗ್ಗೆ ಚಿಂತನೆ ಮಾಡ್ತಕ್ಕಂಥದ್ದಿದೆ. ಮಕ್ಕಳಿಗೆ ಕನ್ನಡ ಮಾಧ್ಯಮದಲ್ಲಿ ಓದಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಪಾಲಕ ಪೋಷಕರು ಬಹಳಷ್ಟು ಕಾಳಜಿಯಿಂದ ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಬೇಕಾಗ್ತದೆ. ಯಾಕಂದರೆ ಒಂದು ಭಾಷೆ, ಒಂದು ಸಂಸ್ಕೃತಿಯನ್ನು ಉಳಿಸ್ಬೇಕಾದ್ರೆ ನಾವು ಶಿಕ್ಷಣದ ಮೂಲಕನೇ ಉಳಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಮಾತೃಭಾಷೆಯ ಮೂಲಕ ಮಕ್ಕಳಿಗೆ ಶಿಕ್ಷಣ ಕೊಟ್ಟಿದ್ದೇ ಆದರೆ ಅವರಲ್ಲಿ ಒಂದು ಸಮೃದ್ಧವಾಗಿರ್ತಕ್ಕಂಥ ಸಂಸ್ಕೃತಿಯ ಒಂದು ಬೇರು ನಾವು ಅಲ್ಲಿ ಮೂಡಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಗಡಿ ಭಾಗದಲ್ಲಿ ಅನೇಕ ಸಮಸ್ಯೆಗಳು ಕೂಡ ಇವೆ. ಭಾಷೆ, ಆ ಸಮಸ್ಯೆಗಳಿಗೆ ಸರ್ಕಾರ ತನ್ನ ಮಟ್ಟದಲ್ಲಿ ಅನೇಕ ರಾಜ್ಯಗಳ ಒಂದು ಸರ್ಕಾರ ಮಟ್ಟದಲ್ಲಿ ಚರ್ಚೆ ಮಾಡಿ, ಮಹಾರಾಷ್ಟ್ರದಲ್ಲಿ ನಾವು ನೋಡ್ತಾ ಇರ್ತೀವಿ, ಅಲ್ಲಿಯ ಶಿಕ್ಷಣ ಕಲಿತಂಥ ಮಕ್ಕಳಿಗೆ ಒಂದು ಹುದ್ದೆಗಳ ನೌಕರಿ ಸಿಗಬೇಕಾದಾಗ ನೌಕರಿ ಸಮಸ್ಯೆ ಕೂಡ ಇದೆ. ಮತ್ತು ಅಭ್ಯಾಸ ಮಾಡಬೇಕಾದ್ರೆ ಭಾಷಾ ಮಾಧ್ಯಮದ ಸಮಸ್ಯೆ ಇದೆ. ಪಠ್ಯ ಪುಸ್ತಕಗಳು ಕೂಡ ಅನೇಕ ಕೊರತೆಗಳ ಮಧ್ಯೆ ಇದೆ. ಇಂಥ ಅನೇಕ ಸಮಸ್ಯೆಗಳ ಮಧ್ಯದಲ್ಲಿ ಕನ್ನಡ ಶಾಲೆಗಳು ಇವೆ. ಅದಕ್ಕಾಗಿ ಗಡಿ ಅಭಿವೃದ್ಧಿ ಪ್ರಾಧಿಕಾರ ಆ ಶಾಲೆಗಳಿಗೆ ಪಠ್ಯಪುಸ್ತಕ ಒದಗಿಸ್ತಕ್ಕಂಥದ್ದು ಮಾಡ್ತಾ ಇದೆ. ಅನೇಕ ಸಂಸ್ಥೆಗಳಿಗೆ, ಕನ್ನಡ ಮಾಧ್ಯಮ ಶಿಕ್ಷಣ ಸಂಸ್ಥೆಗಳು ನಡೆಸ್ತಕ್ಕಂಥ ಸಂಸ್ಥೆಗಳಿಗೆ ಅನುದಾನ ನೀಡುವ ಮೂಲಕ ಅವರಿಗೆ ಒಂದು ಮೂಲಭೂತ ಸೌಕರ್ಯಗಳಿಗಾಗಿ ಕೊಠಡಿಗಳ ನಿರ್ಮಾಣ ಇರ್ಬೋದು, ಶೌಚಾಲಯಗಳ ನಿರ್ಮಾಣ ಇರ್ಬೋದು, ಸಾಂಸ್ಕೃತಿಕ ಒಂದು ಭವನಗಳ ನಿರ್ಮಾಣ ಇರ್ಬೋದು. ಅದೇ ರೀತಿ ಕಲಾವಿದರಿಗೆ ಪ್ರೋತ್ಸಾಹ ನೀಡಲಿಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಕ್ಕಂಥದ್ದು. ಆ ಮೂಲಕ ಕನ್ನಡ ಭಾಷೆ, ಸಾಹಿತ್ಯ, ಸಂಸ್ಕೃತಿಯನ್ನು ಗಡಿಭಾಗದಲ್ಲಿ ಉಳಿಸಿ ಬೆಳೆಸಬೇಕೆನ್ನುವ ನಿಟ್ಟಿನಲ್ಲಿ ಪ್ರಯತ್ನ ಕೂಡ ನಡೀತಾ ಇದೆ. ಸರ್ಕಾರ ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಸಾರ್ವಜನಿಕರ ಒಂದು ಸಹಭಾಗಿತ್ವದಲ್ಲಿ ಈ ಕನ್ನಡ ಶಾಲೆಗಳು ಉಳಿಸಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಎಲ್ಲ ಪಾಲಕರು ಯಾವುದು ಇಂಗ್ಲಿಷ್ ಮಾಧ್ಯಮದ ವ್ಯಾಮೋಹವನ್ನು ಬಿಟ್ಟು ಇವತ್ತು ಕನ್ನಡ ಶಾಲೆಗಳಿಗೆ ತಮ್ಮ ಮಕ್ಕಳನ್ನು ಕಳಿಸಬೇಕು. ಮತ್ತು ವಿಶೇಷವಾಗಿ ಸರ್ಕಾರಿ ಕನ್ನಡ ಶಾಲೆಗಳನ್ನು ಉಳಿಸಿ ಬೆಳೆಸಬೇಕಾದರೆ ಬಹಳಷ್ಟು ಪಾತ್ರ ಇವತ್ತು ಪಾಲಕರ ಒಂದು ಸಾರ್ವಜನಿಕರು ಪಾತ್ರ ಇದೆ. ಸರ್ಕಾರ ಅನೇಕ ರೀತಿಯ ಕಾನೂನುಗಳನ್ನು ಮಾಡ್ತಾ ಇದೆ, ಆದೇಶಗಳನ್ನು ಹೊರಡಿಸ್ತಾ ಇದೆ. ಎಷ್ಟೇ ಹೊರಡಿಸಿದ್ರು ಕೂಡ ನಾವು ಭಾಷೆಯನ್ನು ಬಳಸದೇ ಇದ್ದರೆ ಅದು ಉಳಿಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನಾವು ಕನ್ನಡ ಭಾಷೆಯನ್ನು ಬಳಸುವ ಮೂಲಕ, ಅದು ಉಳಿಸುವ ಮೂಲಕ ಮತ್ತು ಮುಂದೆ ಬೆಳೆಸ್ಕೊಂಡು ಹೋಗಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಇವತ್ತು ನಾವು ನೀವೆಲ್ಲರೂ ಸೇರಿ ಕನ್ನಡ ಭಾಷೆ, ಸಾಹಿತ್ಯ, ಸಂಸ್ಕೃತಿಯ ಒಂದು ಉಳಿಸುವ ನಿಟ್ಟಿನಲ್ಲಿ ನಮ್ಮ ಒಂದು ಅಳಿಲು ಸೇವೆಯನ್ನು ಸಲ್ಲಿಸಿದೆ. ಅದರಲ್ಲಿ ಮುಂದಿನ ಒಂದು ಜನಾಂಗಕ್ಕೂ ಕೂಡ ಕನ್ನಡ ಉಳಿದು ಬೆಳೆದು ಬರಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಎಲ್ಲರೂ ಸೇರಿ ಶ್ರಮ ಪಡೋಣ. ಮುಂದೆ ಇವತ್ತು ಅನೇಕ ಸಂಘ ಸಂಸ್ಥೆಗಳಿಗೆ ಕೂಡ ಅನುದಾನ ಕೊಟ್ಟಿದೆ. ಆ ಸಂಸ್ಥೆಗಳು ಕೂಡ ಇಂಥ ಒಂದು ರಂಗಮಂದಿರದಲ್ಲಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವ ಮೂಲಕ ಒಂದು ಹೊಸ ಪ್ರತಿಭೆಗಳಿಗೆ ವೇದಿಕೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ. ನಾವು ಕಳೆದ ಸಾರಿ ನೋಡಿ ಅನೇಕ ಸಂದರ್ಭದಲ್ಲಿ ಬೇರೆ ಬೇರೆ ಸಣ್ಣ ಒಂದು ಸಭಾಂಗಣದಲ್ಲಿ ಕೂಡ ಕಾರ್ಯಕ್ರಮಗಳಾಗಿವೆ. ಇದು ಇಂಥ ಒಂದು ದೊಡ್ಡ ಕಾರ್ಯಕ್ರಮ ಒಂದು ಸಭಾಂಗಣದಲ್ಲಿ ಸಂಖ್ಯೆ ಎಷ್ಟೇ ಇರಬಹುದು, ಆದರೆ ವೇದಿಕೆ, ಒಂದು ಸೌಂಡ್ ಸಿಸ್ಟಮ್ ಇಂಥವೆಲ್ಲ ಬಹಳಷ್ಟು ಉತ್ತಮವಾದ ರೀತಿಯಿಂದ ಇರ್ತದೆ. ಆ ಕಲಾವಿದರಿಗೆ, ಬೆಳೀತಕ್ಕಂಥ ಕಲಾವಿದರಿಗೆ ಇಂಥ ದೊಡ್ಡ ವೇದಿಕೆ ಸಿಕ್ಕಾಗ ಅವರು ಮುಂದೆ ಒಂದು ಒಳ್ಳೆಯ ಕಲಾವಿದರಾಗಿ ರೂಪುಗೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ನಾವೆಲ್ಲರೂ ಕೂಡ ಯಾರ್ಯಾರು ಅನುದಾನ ಪಡೆದಿದ್ದೀರಿ ಅವರು ಕೂಡ ರಂಗಮಂದಿರದಲ್ಲಿ ಇಂಥ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿ ಹೊಸ ಕಲಾವಿದರಿಗೆ, ಬೀದರ್ ಜಿಲ್ಲೆಯಲ್ಲಿ ಅನೇಕ ಜನ ಕಲಾವಿದರಿದ್ದಾರೆ, ಅವರಿಗೆ ಸರಿಯಾದ ರೀತಿಯಿಂದ ವೇದಿಕೆ ಸಿಗದೇ ಇರತಕ್ಕಂಥದ್ದು ಮತ್ತು ರಾಜ್ಯ ಮಟ್ಟದಲ್ಲಿ ಗುರುತಿಸದೇ ಆಗ್ತಕ್ಕಂಥ ಕೆಲಸ ಆಗ್ತಾ ಇದೆ. ಗುರುತಿಸಬೇಕಾದ್ರೆ ಕಲಾವಿದರು ತಾವು ಮಾಡಿರ್ತಕ್ಕಂಥ ಒಂದು ಸೇವೆ, ಗಾಯನ ಇರ್ಬೋದು, ನೃತ್ಯ ಇರ್ಬೋದು, ಸಾಹಿತ್ಯ ರಚನೆ ಎಲ್ಲಕ್ಕೂ ಕೂಡ ದಾಖಲೆಗಳು ಬಹಳಷ್ಟು ಇವತ್ತು ಆ ದಾಖಲೆಗಳ ಸಂಗ್ರಹ ಆಗಬೇಕು. ಮತ್ತು ವಿಶೇಷವಾಗಿ ನಾನು ಮನವಿ ಮಾಡ್ಕೊತಾ ಇದ್ದೀನಿ, ಕನ್ನಡ ಸಂಸ್ಕೃತಿ ಇಲಾಖೆಯ ಸಾಹಿತ್ಯ ನಿರ್ದೇಶಕರು ಒಂದು ದಿನದ ಕಾರ್ಯಾಗಾರ ಏರ್ಪಡಿಸಬೇಕು. ಆ ಕಲಾವಿದರು ಯಾವ ರೀತಿಯಾಗಿ ದಾಖಲೆಗಳನ್ನು ಇಡಬೇಕು, ಆ ದಾಖಲೆಗಳನ್ನು ಫೈಲ್ ಯಾವ ರೀತಿಯಾಗಿ ಮಾಡಬೇಕು, ಮತ್ತು ಯಾವುದೇ ಒಂದು ಅರ್ಜಿ ಸಲ್ಲಿಸಬೇಕಾದ್ರೆ ದಾಖಲೆಗಳು ಎಷ್ಟು ಮಹತ್ವ ಇವೆ ಅನ್ನೋ ನಿಟ್ಟಿನಲ್ಲಿ ಒಂದು ಕಾರ್ಯಾಗಾರ ಮಾಡಿದಾಗ ಕಲಾವಿದರಿಗೂ ಕೂಡ ಒಂದು ಮಾಹಿತಿ ಸಿಗುತ್ತದೆ. ಮತ್ತು ಕಲಾವಿದರು ತಮ್ಮ ತಂಡ ರಚನೆ ಆದಾಗ ಒಳ್ಳೆಯ ರೀತಿಯ ವೇಷಭೂಷಣಗಳನ್ನು ಮಾಡಿಕೊಂಡು ಒಂದು ಕಲೆ ಪ್ರದರ್ಶನ ಮಾಡಿದಾಗ ಸರ್ಕಾರದ ಮಟ್ಟದಲ್ಲಿ ಗಮನ ಸೆಳೆಯುವಂಥ ಕೆಲಸ ಗಡಿಭಾಗದಿಂದ ಆಗಬೇಕು. ಆ ನಿಟ್ಟಿನಲ್ಲಿ ನಾನು ಕೂಡ ಕಳೆದ 2-3 ವರ್ಷಗಳಿಂದ ನಿರಂತರವಾಗಿ ಪ್ರಾಧಿಕಾರದ ಸದಸ್ಯರಾದ ಸೋನಾರಿ ಅವರು, ನಾವು ಎಲ್ಲರೂ ಸೇರಿ ಮತ್ತು ಕಲಾವಿದರಿಗೆ ಬೀದರ್ ಜಿಲ್ಲೆ ಕಡೆ ಅನೇಕ ರಾಜ್ಯ ಮಟ್ಟದ ಪ್ರಶಸ್ತಿಗಳು ಬರುವಂಥ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಕೂಡ
ಯಾರ್ಯಾರು ನಿಜವಾದಂಥ ಕಲಾವಿದರಿದ್ರಿ ಅವರೆಲ್ಲರಿಗೂ ಕೂಡ ಸರ್ಕಾರ ಮಟ್ಟದಲ್ಲಿ ಒಳ್ಳೆಯ ಪ್ರೋತ್ಸಾಹ ಸಿಗಬೇಕು, ಪ್ರಶಸ್ತಿ ಪುರಸ್ಕಾರ ಸಿಗಬೇಕು ಅಂತ ನಾವೆಲ್ಲ ಪ್ರಯತ್ನ ಮಾಡೋಣ ಅಂತ ಈ ಸಂದರ್ಭ ಹೇಳಿ ಒಂದು 4 ವಿಚಾರಗಳನ್ನು ತಾವೆಲ್ಲರೂ ಕೇಳಿದ್ದಕ್ಕೆ ಮತ್ತು ನನಗೆ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ MP ಮುದಾಳವರಿಗೂ ಮತ್ತು ಅವರ ಸಂಸ್ಥೆಯವರಿಗೂ ತಮ್ಮೆಲ್ಲರಿಗೂ ನಾನು ಮತ್ತೊಂದು ಸರ್ತಿ ವಂದಿಸಿ ನಾನು 4 ಮಾತು ಮುಗಿಸ್ತೇನೆ. ಜಯ ಹಿಂದ್, ಜೈ ಕರ್ನಾಟಕ. ಸಾಹಿತ್ಯ ಸಂಸ್ಕೃತಿಗಳು ಇರುವುದು ಬೆಳೆದಿದ್ದು ನಿಟ್ಟಿನಲ್ಲಿ ಸಿದ್ದರಾಮ ಅವರು ಸಂಘ ಸಂಸ್ಥೆಗಳಿಗೆ ದಾಸರ ಮೂಲಕ ಒಂದಿಷ್ಟು ಅವಕಾಶಗಳನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲರೂ ಒಟ್ಟಿನಲ್ಲಿ ಕೆಲಸ ಮಾಡುವ ನಂತರದಲ್ಲಿ ಈ ಸಂಘ ಸಂಸ್ಥೆಗಳು ಬೆಳೆಯಬೇಕು ಎಂಬ ಕಾರಣಕ್ಕಾಗಿ ಅವರು ಸಾರ್ವಜನಿಕರು ಮಾಡಿಕೊಂಡಿದ್ದಾರೆ. ಅವರಂಥ ಅಧಿಕಾರಿಗಳು ಎಲ್ಲ ಸಂಘ ಸಂಸ್ಥೆ ಪ್ರೋತ್ಸಾಹಕವಾಗಿ ಮಾಡುವುದು ತುಂಬ ಲಾಭದಾಯಕವಾಗಿದೆ. ಇವಾಗ ನಮ್ಮ ಸಂಸ್ಥೆ ವತಿಯಿಂದ ಅವರಿಗೆ ನನ್ನ ಪರವಾಗಿ ನಾನು ಅವರಿಗೆ ಶಾಲೆ ಹೋಗುತ್ತೇನೆ ಸ್ವತಃ ಮಾಡ್ತಾ ಇದ್ದೀನಿ.